ನಮಸ್ತೆ ಪ್ರೀತಿಯ ಸ್ನೇಹಿತರೆ, ಇವತ್ತಿನ ದಿನ ನಾನು ನಿಮಗೆ ಹೇಳೋಕೆ ಹೊರಟಿರುವಂಥ ಕಥೆ ನಮ್ಮ ಜೀವನದಲ್ಲಿ ನಾವು ನಿಜವಾಗಲೂ ಸಂಪೂರ್ಣವಾದಂಥ ಯಶಸ್ಸನ್ನು ಆನಂದವನ್ನು ಪಡೆಯೋದಕ್ಕೆ ನಮ್ಮ ಯೋಚನಾ ಲಹರಿಯನ್ನೇ ಬದಲಾಯಿಸುವಂತಹ ಅದ್ಭುತವಾದಂತಹ ಶಕ್ತಿ ಇರುವಂಥ ಕಥೆ. ಒಬ್ಬ ಸನ್ಯಾಸಿ ಇದ್ದರು. ಅವರಿಗೆ ತಾವು ಸಾಕಿರುವಂತಹ ಒಂದು ಗಿಳಿ ಮೇಲೆ ಬಹಳ ಪ್ರೀತಿ. ಆ ಗಿಳಿಯನ್ನು ಅತ್ಯಂತ ಪ್ರೀತಿಯಿಂದ ಅಕ್ಕರೆಯಿಂದ ಅದನ್ನು ಲಾಲನೆ ಪಾಲನೆ ಪೋಷಣೆ ಎಲ್ಲ ಮಾಡ್ತಾ ಇದ್ರು. ಜೊತೆಗೆ ತಮಗೆ ಬರ್ತಿದ್ದಂಥ ಅನೇಕ ಗ್ರಂಥಗಳನ್ನು ಆ ಗಿಳಿಗೆ ಕಂಠಪಾಠನೇ ಮಾಡಿಸಿದ್ರು. ಗಿಳಿ ಪಾಠ ಅಂತಾರಲ್ಲ, ಹಾಗೆ ಗಿಳಿ ಪಾಠನೇ ಮಾಡಿಸಿದ್ರು, ಬಾಯಿ ಪಾಠನೇ ಮಾಡಿಸಿದ್ರು. ಆ ಗಿಳಿ ಸಹ ಈ ಸ್ವಾಮೀಜಿಯವರ ಅಥವಾ ಸನ್ಯಾಸಿಯವರ ಆಶ್ರಮದಲ್ಲಿ ಅವರ ಪ್ರೀತಿಯಲ್ಲಿ ಬಹಳ ಚೆಂದಾಗಿ ಬೆಳೀತಾ ಇತ್ತು. ಒಂದು ದಿನ ಏನಾಯಿತು, ಅಚಾನಕ್ಕಾಗಿ ಒಂದು ಕೆಲಸ ಬಂತು. ಆ ಕೆಲಸದ ಕಾರಣ ಈ ಸನ್ಯಾಸಿಗಳು ಊರನ್ನು ಬಿಟ್ಟು, ಅಂದರೆ ಆ ಆಶ್ರಮವನ್ನು ಬಿಟ್ಟು ಬಹಳ ದೂರದ ಊರಿಗೆ ಹೋಗಬೇಕಾದಂತಹ ಸಂದರ್ಭ ಬಂತು. ಆಗ ಅಂದ್ಕೊಂಡ್ರು, ಈ ಗಿಳಿ ಹೇಗಿದ್ರು ಅನೇಕ ಗ್ರಂಥಗಳನ್ನು ಬಾಯ್ಪಾಠ ಮಾಡಿದೆ, ಈ ಗಿಳಿಯನ್ನೇ ಆಶ್ರಮವನ್ನು ನೋಡ್ಕೊಳ್ಳೋದಕ್ಕೆ ಬಿಟ್ಟರಾಯಿತು, ಇದನ್ನು ಅಷ್ಟು ದೂರದ ಊರಿಗೆ ಕರೆದುಕೊಂಡು ಹೋಗೋದು ಉಚಿತ ಅಲ್ಲ, ಸರಿಯಲ್ಲ ಅಂತ ತಿಳ್ಕೊಂಡ್ರು. ಆಗ ಆ ಗಿಳಿಯನ್ನು ಹತ್ರ ಕರೆದ್ರು. ಆ ಗಿಳಿಯನ್ನು ಪ್ರೀತಿಯಿಂದ ಹತ್ರ ಕರೆದು ಹೇಳಿದರು, ಗಿಳಿರಾಯ, ನಾನು ಬಹಳ ದೂರದ ಊರಿಗೆ ಹೋಗಬೇಕಾಗಿದೆ. ನಾನು ವಾಪಸ್ ಬರೋದು ಕೆಲವು ದಿನ ಆಗ್ಬೋದು, ಒಂದು 3-4 ದಿನ ಆಗ್ಬೋದು. ಅಲ್ಲಿವರೆಗೂ ಆಶ್ರಮವನ್ನು ನೀನು ಚೆನ್ನಾಗಿ ನೋಡ್ಕೋ ಅಂತ ಹೇಳಿದರು. ಆಗ ಆ ಗಿಳಿ ಬಹಳ ಸಂತೋಷದಿಂದ, ಆಯಿತು ಸ್ವಾಮೀಜಿ, ನಾನು ನೋಡ್ಕೊಳ್ತೀನಿ ಅಂತ ಹೇಳ್ತು. ಆಗ ಆ ಸ್ವಾಮೀಜಿಗಳು ಆ ಗಿಳಿಗೆ ಒಂದು ಎಚ್ಚರಿಕೆ ಮಾತನ್ನು ಹೇಳಿದರು. ಆಶ್ರಮವನ್ನು ನೋಡ್ಕೊಳ್ತೀಯ ಅಂತ ಗೊತ್ತು, ಆದರೆ ನಿನ್ನ ಜೀವಕ್ಕೆ ಕಂಟಕ ಅಥವಾ ಅಪಾಯ ಆಗುವಂಥ ಸಂಭವವಿದೆ. ನೀನು ಬೆಕ್ಕಿನ ಬಗ್ಗೆ ಜಾಗೃತಿಯಾಗಿರಬೇಕು ಅಂತ ಹೇಳಿದರು. ಆಗ ಭಯದಿಂದ ಗಿಳಿ ಕೇಳ್ತು, ಸ್ವಾಮೀಜಿ, ಬೆಕ್ಕು ಬಂದ್ರೆ ನನ್ನ ಗತಿ? ಸ್ವಾಮೀಜಿ ಹೇಳಿದರು, ನಿನಗೆ ಒಂದು ಮಂತ್ರವನ್ನು ಹೇಳ್ಕೊಡ್ತೇನೆ. ಆ ಮಂತ್ರವನ್ನು ನೀನು ಯಾವುದೇ ಕಾರಣಕ್ಕೂ ಮರಿಬೇಡ, ನಿನಗೇನೂ ತೊಂದರೆ ಆಗಲ್ಲ. ಆ ಮಂತ್ರವನ್ನು ಯಾವತ್ತೂ ನೀನು ನೆನ್ಪಿಡು. ಹಾಗೆ ಹೇಳಿದಾಗ ಗಿಳಿಗೆ ಬಹಳಷ್ಟು ಸಂತೋಷ ಆಗಿ ಸ್ವಾಮೀಜಿಗಳನ್ನು ಕೇಳಿತು, ಬೇಗ ಆ ಮಂತ್ರವನ್ನು ಹೇಳ್ಕೊಡಿ. ಸ್ವಾಮೀಜಿಗಳು ಮಂತ್ರವನ್ನು ಹೇಳಿದರು. ಬೆಕ್ಕು ಬಂದಾಗ ಹಾರಿಕೋ, ಬೆಕ್ಕು ಬಂದಾಗ ಹಾರಿಕೋ. ಈ ಮಂತ್ರವನ್ನು ನೀನು ಯಾವುದೇ ಕಾರಣಕ್ಕೂ ಮರಿಬಾರ್ದು ಅಂತ ಹೇಳಿದರು. ಆಯ್ತು ಗುರುಗಳೇ ಅಂತ ಗಿಳಿ ಸಂತೋಷದಿಂದ ಹೇಳ್ತು. ಸ್ವಾಮೀಜಿಗಳು ಆಶ್ರಮವನ್ನು ಬಿಟ್ಟು ದೂರದ ಊರಿಗೆ ಹೋದರು. ಗಿಳಿ ಬೆಕ್ಕಿಗಾಗಿ ಕಾಯ್ತಾನೆ ಕುಳಿತುಕೊಳ್ತು. ಆಶ್ರಮವನ್ನು ಬಿಟ್ಟು ಸ್ವಾಮೀಜಿಗಳು ಹೋಗಿ 1 ದಿನ ಆಯ್ತು, 2 ದಿನ ಆಯಿತು. ಆ ಕಡೆಯಿಂದ ಸ್ವಾಮೀಜಿಗಳು ಬರಲಿಲ್ಲ, ಈ ಕಡೆಯಿಂದ ಬೆಕ್ಕು ಬರಲಿಲ್ಲ. ಗಿಳಿಗೆ ಬಹಳ ಬೇಜಾರಾಯಿತು. ನಾನು ಈ ಮಂತ್ರವನ್ನು ಕಲ್ತ್ಕೊಂಡು, ಈ ಮಂತ್ರವನ್ನು ಪ್ರಯೋಗ ಮಾಡಿ ನನ್ನ ಮಂತ್ರದ ಶಕ್ತಿಯನ್ನು ತೋರಿಸ್ಬೇಕು ಅಂತಿದ್ದೀನಿ, ನನ್ನ ಸಾಮರ್ಥ್ಯವನ್ನು ತೋರಿಸ್ಬೇಕು ಅಂತಿದ್ದೀನಿ, ಆದರೆ ಈ ಬೆಕ್ಕೇ ಬರ್ತಾ ಇಲ್ವಲ್ಲ ಅಂತ ಬೇಜಾರಿನಲ್ಲಿ ಕುಳಿತುಕೊಳ್ತು. ನೋಡಿ, ನಿಜ ಜೀವನದಲ್ಲಿ ಏನಾದರೂ ಸಮಸ್ಯೆ ಬರುತ್ತೆ ಅಂದರೆ ನಾವು ಸಮಸ್ಯೆ ಬರಬಾರ್ದು ಅಂತ ದೇವರ ಹತ್ರ ಬಿಡ್ಕೊಳ್ತೀವಿ. ಆದರೆ ನಮಗೇನಾದರೂ ಶ್ರದ್ಧೆ ಇತ್ತು, ತಾಯಿ ತಂದೆಯರ ಆಶೀರ್ವಾದ ಆಗಿರಲಿ, ಗುರುಗಳ ಮಾರ್ಗದರ್ಶನ ಆಗಿರಲಿ, ದೇವರ ಆಶೀರ್ವಾದ ಆಗಿರಲಿ, ಇದು ನಮ್ಮ ಮೇಲಿದೆ ಅನ್ನುವಂಥ ಒಂದು ನಂಬಿಕೆ, ಧೈರ್ಯ ಇತ್ತು ಅಂದರೆ, ಸಮಸ್ಯೆನ ಹೇಗೆ ಎದುರಿಸೋದು ಅನ್ನುವಂಥದ್ದು ನಮಗೆ ತಿಳಿದಿದೆ ಅನ್ನುವಂಥ ನಂಬಿಕೆ ಇತ್ತು ಅಂದರೆ ನಾವು ಸಮಸ್ಯೆಗೆ ಹೆದರೋದೇ ಇಲ್ಲ. ಅದೇ ರೀತಿ ಗಿಳಿ ಸಹ ಸಮಸ್ಯೆಯನ್ನು ಎದುರಿಸೋದಕ್ಕೆ ಸಿದ್ಧವಾಗಿ ಕುಳಿತಿತ್ತು. ಅದೇ ಸಮಯಕ್ಕೆ ಬೆಕ್ಕು ಬಂದ್ಬಿಡ್ತು. ಬೆಕ್ಕು ಬಂದಾಗ ಈ ಗಿಳಿಯ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಸಂತೋಷದಿಂದ ಕುಣಿದಾಡೋಕೆ ಶುರು ಮಾಡಿತು. ಆಗ ಬೆಕ್ಕು ಸಹ ಒಂದು ಕ್ಷಣ ವಿಚಲಿತವಾಗಿಬಿಡ್ತು, ಕನ್ಫ್ಯೂಸ್ ಆಗಿಬಿಡ್ತು. ಇದೇನಪ್ಪ ಇದು, ನಾನು ಬಂದಾಗ ಹೆದರ್ಕೊಂಡು ಹಾರಿ ಹೋಗುವಂಥ ಗಿಳಿಗಳನ್ನು ನೋಡಿದ್ದೀನಿ, ಇದೇನು ಆಶ್ರಮದ ಗಿಳಿ ಇಷ್ಟೊಂದು ಸಂತೋಷದಿಂದ ಕುಣಿದಾಡ್ತಿದೆಯಲ್ಲ ಅಂತ ಬೆಕ್ಕ ಕನ್ಫ್ಯೂಸ್ ಆಯಿತು. ಆದರೆ ಮತ್ತೆ ಗಿಳಿಯ ಹತ್ರ ಬರೋಕ್ಕೆ ಶುರು ಮಾಡಿತು. ಹೆದರಿದಂಥ ಗಿಳಿ ಅಂದ್ಕೊಂತು, ಬಹುಶಃ ನಾನು ಮಂತ್ರವನ್ನು ಸರಿಯಾಗಿ ಉಚ್ಚಾರಣೆ ಮಾಡ್ತಾ ಇಲ್ಲ, ಸರಿಯಾಗಿ ಗಮನ ಕೇಂದ್ರೀಕರಿಸಿಲ್ಲ. ಆಗ ಗಿಳಿ ತನ್ನ ಪೂರ್ಣವಾದಂತಹ ಗಮನವನ್ನು ಕೇಂದ್ರೀಕರಿಸಿ ಮಂತ್ರವನ್ನು ಹೇಳೋಕೆ ಶುರು ಮಾಡ್ತು. ಬೆಕ್ಕು ಬಂದಾಗ ಹಾರಿಕೋ, ಬೆಕ್ಕು ಬಂದಾಗ ಹಾರಿಕೋ ಅಂತ. ಅಂದರೆ ಬೆಕ್ಕು ಮತ್ತೆ ಇದರ ಹತ್ರ ಬರೋಕೆ ಶುರು ಮಾಡ್ತು. ಆವಾಗ ಗಿಳಿ ಅಂದ್ಕೊಳ್ತು, ನಾನು ಸಂಪೂರ್ಣವಾಗಿ ಮನಸ್ಸಿಟ್ಟು ಈ ಮಂತ್ರವನ್ನು ಉಚ್ಚಾರಣೆ ಮಾಡಿಲ್ಲ, ಅದಕ್ಕೋಸ್ಕರ ತೊಂದರೆ ಆಗ್ತಾ ಇದೆ, ಅದಕ್ಕೋಸ್ಕರ ಬೆಕ್ಕು ಹೆದರದೆ ಮುಂದೆ ಬರ್ತಾ ಇದೆ ಅಂದ್ಕೊಂಡು ಜೋರಾಗಿ ಮಂತ್ರವನ್ನು ಪೂರ್ತಿ ಗಮನವನ್ನು ಕೇಂದ್ರೀಕರಿಸಿ
ಮಂತ್ರವನ್ನು ಹೇಳೋಕ್ಕೆ ಶುರು ಮಾಡ್ತು. ಬೆಕ್ಕು ಬಂದಾಗ ಹಾರಿಕೋ, ಬೆಕ್ಕು ಬಂದಾಗ ಹಾರಿಕೋ ಅಂತ. ಇನ್ನೂ ಬೆಕ್ಕು ಹತ್ರನೇ ಬಂತು. ಬೆಕ್ಕಿಗೆ ಇದರಿಂದ ಏನೂ ತೊಂದರೆ ಆಗಲಿಲ್ಲ. ಮತ್ತೆ ಮಂತ್ರವನ್ನು ಜೋರಾಗಿ ವೇಗವಾಗಿ ಹೇಳೋಕೆ ಶುರು ಮಾಡ್ತು. ಬೆಕ್ಕು ಬಂದಾಗ ಹಾರಿಕೋ, ಬೆಕ್ಕು ಬಂದಾಗ ಹಾರಿಕೋ, ಬೆಕ್ಕು ಬಂದಾಗ ಹಾರಿಕೋ ಅಂತ. ಆದರೆ ಬೆಕ್ಕು ಹಾರಿ ಬಂದು ಇದರ ಮೇಲೆ ಎರಗಿ ಈ ಗಿಳಿಯನ್ನು ಕೊಂದು ತಿಂದುಬಿಡ್ತು. ಸ್ನೇಹಿತರೆ, ಈ ಗಿಳಿ ಮಂತ್ರದ ಅರ್ಥವನ್ನು ತಿಳಿದುಕೊಂಡು ಹಾರೋದನ್ನು ಬಿಟ್ಟು ಆ ಮಂತ್ರವನ್ನು ಉಚ್ಚಾರ ಮಾಡ್ತಾ ಕುಳಿತುಕೊಂಡಿದ್ದಕ್ಕೆ ತನ್ನ ಜೀವನೇ ಕಳ್ಕೊಳ್ಬೇಕಾಯ್ತು. ಅದೇ ರೀತಿ ನಾವು ಸಹ ಯಾವುದೇ ಒಂದು ಆಚರಣೆ ಮಾಡಲಿ, ಯಾವುದೇ ಮಂತ್ರವನ್ನು ಹೇಳಲಿ, ಯಾವುದೇ ಕೆಲಸವನ್ನು ಮಾಡಲಿ, ಅದರ ಅರ್ಥ ಏನು, ಯಾಕೆ ಮಾಡ್ತಿದ್ದೀವಿ, ಯಾಕೆ ಹೇಳಿದ್ದಾರೆ ಅನ್ನೋದನ್ನು ತಿಳಿದುಕೊಳ್ಳದೆ ಮಾಡಿದಾಗ ಅದರ ನಿಜವಾದ ಯಶಸ್ಸು ನಮಗೆ ಸಿಗೋಲ್ಲ. ಹಲವಾರು ಬಾರಿ ವಿದ್ಯಾರ್ಥಿಗಳಿಗೆ ಹೇಳ್ತೀವಿ, ಮಕ್ಕಳೇ, ನೀವು ಕಂಠಪಾಠ ಮಾಡಬೇಡಿ. ಈ ಗಿಳಿ ಮಾಡ್ತಲ್ಲ ಗಿಳಿಪಾಠ, ಈ ರೀತಿ ಗಿಳಿಪಾಠ ಮಾಡಬೇಡಿ. ಅದನ್ನು ಅರ್ಥ ಮಾಡಿಕೊಂಡು ಕಲೀರಿ, ನಿಮ್ಮದೇ ಆದ ವಾಕ್ಯದಲ್ಲಿ ಬರೀರಿ ಅನ್ನೋದನ್ನು ಶಿಕ್ಷಕರಾಗಿರಲಿ, ಪೋಷಕರಾಗಿರಲಿ ನಾವು ಸಹ ಮಕ್ಕಳಿಗೆ ಹೇಳ್ತಾನೆ ಇರ್ತೀವಿ. ಜೊತೆಗೆ ನಮ್ಮ ಜೀವನದಲ್ಲಿ ನಾವು ಹಿರಿಯರಾಗಿ ನಾವು ಮಾಡುವಂಥ ಅನೇಕ ಆಚಾರ ವಿಚಾರಗಳು, ಸಂಪ್ರದಾಯಗಳು, ಕೆಲಸಗಳು ಎಲ್ಲದರ ಮುಖ್ಯವಾದಂಥ ಅರ್ಥ ಏನು ಅನ್ನೋದನ್ನು ಮರೆತು ಕೇವಲ ಫಾರ್ಮ್ಯಾಲಿಟಿಗೋಸ್ಕರ ಮಾಡುವಂಥ ಆಚರಣೆಗಳಾಗಿ ಅನೇಕ ಸಂದರ್ಭಗಳಲ್ಲಿ ನಾವು ಅನೇಕ ಸಂಪ್ರದಾಯಗಳನ್ನು, ಆಚರಣೆಗಳನ್ನು, ಮಂತ್ರಗಳನ್ನು ನಾವು ದಿನನಿತ್ಯ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇರ್ತೀವಿ. ಅದನ್ನು ಬಿಟ್ಟು ಯಾವ ಕಾರಣಕ್ಕಾಗಿ ಮಾಡ್ತಾ ಇದ್ದೀವಿ, ಅದರ ನಿಜವಾದ ಅರ್ಥ ಏನು ಅನ್ನೋದನ್ನು ತಿಳಿದುಕೊಂಡು ಮಾಡಿದರೆ ನಾವು ಯಶಸ್ವಿ ಆಗೋದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ಇನ್ನು ಈ ರೀತಿಯ ಕಥೆಗಳನ್ನು ತಿಳಿದುಕೊಳ್ಳೋದಕ್ಕೆ, ಕೇಳೋದಕ್ಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಟಚ್ ಮಾಡಿ. ಧನ್ಯವಾದಗಳು.